ಧರ್ಮಸ್ಥಳ ಕ್ಷೇತ್ರದ ಮೇಲೆ ನಿಯಂತ್ರಣ ಸಾಧಿಸಲು ಷಡ್ಯಂತ್ರ ರೂಪಿಸುವಂತಹ ಕೆಲಸ ಇದು. ಈ ರೀತಿಯ ಪ್ರಯತ್ನಗಳಾಗ್ತಾ ಇದೆ. ಅದರ ಹಿಂದೆ ನಾನಾ ರೀತಿಯ ಉದ್ದೇಶಗಳಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಚಕ್ರವರ್ತಿ ಸುಲಿಬೆಲೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದ ಮೇಲೆ ನಿಯಂತ್ರಣ ಸಾಧಿಸುವಂಥದ್ದೇ ಈ ಎಲ್ಲ ಪ್ರಯತ್ನಗಳ ಹಿಂದೆ ಇರುವಂತಹ ಮುಖ್ಯ ಉದ್ದೇಶ ಅನ್ನುವಂಥ ವಿಚಾರವನ್ನು ಚಕ್ರವರ್ತಿ ಸುಲಿಬೆಲೆ ಅವರು ಹೇಳಿದ್ದಾರೆ. ಧರ್ಮಪೀಠದಲ್ಲಿ ಏನೇನು ನಡಿಬೇಕು, ಆ ಕ್ಷೇತ್ರದಲ್ಲಿ ಏನೇನು ನಡೆಯುತ್ತೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನಾ ರೀತಿಯ ಚರ್ಚೆಗಳಾಗ್ತಾ ಇದೆ. ಈ ಮಧ್ಯೆ ಧರ್ಮಸ್ಥಳ ಕ್ಷೇತ್ರ ಇವರ ಕಣ್ಣಿಗೆ ಒತ್ತಿದೆ. ಹೀಗಾಗಿ ಆ ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಈ ರೀತಿಯ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥದ್ದು ಸುದ್ದಿಯನ್ನು ನೋಡೋಣ. ಧರ್ಮಸ್ಥಳದ ಮೇಲೆ ನಿಯಂತ್ರಣ ಸಾಧಿಸಲು ಷಡ್ಯಂತ್ರ, ರಿಪಬ್ಲಿಕ್ ಕನ್ನಡಕ್ಕೆ ಚಕ್ರವರ್ತಿ ಸುಲಿಬೆಲೆ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮಾಧಿಕಾರಿಗಳನ್ನ ಪೀಠ ಬಿಡಿಸೋದಕ್ಕೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ. SIT ತನಿಖೆ ಮಾಡದೇ ಇದ್ದಿದ್ರೆ ಬುರುಡೆ ಕತೆ ಸತ್ಯವಾಗ್ತಾ ಇತ್ತು. ಸಾಕ್ಷ್ಯ ಇಲ್ಲದೆ ಆರೋಪ ಮಾಡೋರು ತನಿಖೆ ಆಗಬೇಕು. ಈ ಷಡ್ಯಂತ್ರದ ಹಿಂದಿರೋರನ್ನ ಹುಡುಕಬೇಕು. ನಮ್ಮ ಧಾರ್ಮಿಕ ಕ್ಷೇತ್ರಗಳನ್ನು ಉಳಿಸ್ಕೋಬೇಕಾಗಿದೆ ಅಂತ ಶಿವಮೊಗ್ಗದಲ್ಲಿ ಚಿಂತಕ ಚಕ್ರವರ್ತಿ ಸುಲಿಬೆಲೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆ ಬುರುಡೆಗಳನ್ನು ತಗೊಂಡು ಬಂದು ಸೆನ್ಸೇಷನ್ ಕ್ರಿಯೇಟ್ ಮಾಡುವಂಥ ಪ್ರಯತ್ನ ಇದೆಯಲ್ಲ, ಅದು ಹೇಗೆ ಅಂತಂದರೆ ಸಮಾಜದಲ್ಲಿ ಎಲ್ಲರೂ ಗಾಬರಿ ಆಗಿಬಿಡಬೇಕು, ಏನೋ ನಡೆದುಬಿಟ್ಟಿದೆ ಇಲ್ಲಿ ಅನ್ನೋದನ್ನು ಅಂದ್ಕೊಳ್ಬೇಕು ಅನ್ನೋ ಥರ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿ ಧರ್ಮಸ್ಥಳದಿಂದ ಯಾರು ಅಲ್ಲಿನ ಧರ್ಮಾಧಿಕಾರಿಗಳಿದ್ದಾರೋ ಅವರು ಆ ಪೀಠವನ್ನು ಬಿಟ್ಟು ಹೋಗಬೇಕು, ಇಡೀ ಧರ್ಮಸ್ಥಳವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಭಾವಿಸುವಂಥ ಅನೇಕರು ಸೇರ್ಕೊಂಡು ಮಾಡಿದ ಷಡ್ಯಂತ್ರ ಇದು ಅಂತ ಎಂಥವನಿಗೂ ಗೊತ್ತಾಗ್ತಿತ್ತು. ಈಗ ಆ ಷಡ್ಯಂತ್ರ ಬೆಳಕಿಗೆ ಬಂದಿದೆ ಅಂತ ನನಗನ್ಸುತ್ತೆ. ನಾನು SITಗೆ ಧನ್ಯವಾದವನ್ನು ಅರ್ಪಿಸ್ತೀನಿ. ಬಹುಶಃ SITಗೆ ಇದನ್ನು ಕೊಡದೆ ಹೋಗಿದ್ದಿದ್ರೆ ನಾನು ಸಿದ್ದರಾಮಯ್ಯನವ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳಬೇಕು. ಯಾಕೆ ಅಂತಂದರೆ SITಗೆ ಏನಾದರೂ ಅವ್ರು ಕೊಡಲಿಲ್ಲ ಅಂದಿದ್ದರೆ ಈ ತಲೆಬುರುಡೆ ಕತೆ ಸತ್ಯ ಆಗ್ಬಿಟ್ಟಿರ್ತಿತ್ತು. ಈ ದೇಶದ ಜನ, ಈ ರಾಜ್ಯದ ಜನ ಅದನ್ನು ನಂಬ್ಕೊಂಡಿರ್ತಿದ್ರು. ಕೊಟ್ಟ ಮೇಲೆ ಗೊತ್ತಾಯಿತು ಇದು ಬೊಗಳೆಗಳ ಕಂತೆ ಹೊರತು ತಲೆಬುರುಡೆ ಇರಲಿಲ್ಲ ಅಂತ. ಸೊ ನನಗನ್ಸುತ್ತೆ ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು. ಮತ್ತು ಯಾರು ಈ ಥರದ ಆರೋಪಗಳನ್ನು ನಿರಾಧಾರವಾಗಿ ಮಾಡ್ತಿರ್ತಾರೋ ಅಂಥವ್ರುಗಳನ್ನು ವಿಚಾರಣೆಗೆ ಒಳಪಡಿಸಿ ಇವ್ರ ಹಿಂದೆ ಇರುವಂಥ ನಿಜವಾದ ಷಡ್ಯಂತ್ರ ಯಾವುದು, ಯಾರು ಅದನ್ನು ಸೂತ್ರಧಾರರು ಯಾರಿದ್ದಾರೆ ಅನ್ನೋದನ್ನು ಹುಡುಕಬೇಕು ಅಂತ ನನಗನ್ಸ. ಷಡ್ಯಂತ್ರ ಇಲ್ಲ ಅಂತ ಯಾರಿಗೂ ಅನ್ಸೋದಿಲ್ಲ. ನೀವು ಸುಮ್ಮನೆ ನೋಡಿದರೆ ಗೊತ್ತಾಗುತ್ತೆ. ಆರಂಭದಲ್ಲಿ ಸೌಜನ್ಯ ಪ್ರಕರಣ ಅಂತ ಕಳೆದ 10-12 ವರ್ಷಗಳ ಹಿಂದೆ ಅದು ಶುರುವಾಯಿತು. ಅದು ನಿಧಾನವಾಗಿ ಪಿಕಪ್ ತಗೊಳ್ತಾ ಅದನ್ನು ಧರ್ಮಸ್ಥಳದ ಸುತ್ತಮುತ್ತ, ಆನಂತರ ಉಡುಪಿ ಮತ್ತು ಮಂಗಳೂರಿನ ಭಾಗಕ್ಕೆ ಹಬ್ಬಿಸುವಂಥ ಪ್ರಯತ್ನ ಆಯಿತು. ರಾಜ್ಯದ ಎಲ್ಲೆಡೆಯೂ ಅದೇನು ಹೋಗಿರಲಿಲ್ಲ. ಅದಾದ ನಂತರ ನಿಧಾನವಾಗಿ ಮತ್ತೊಂದಷ್ಟು ಹೊಸಬರು ಅದಕ್ಕೆ ಎಂಟ್ರಿ ಆದರು. ಆ ಎಂಟ್ರಿ ಆದವರು ಅದನ್ನು ರಾಜ್ಯಕ್ಕೆ ವಿಸ್ತಾರ ಮಾಡಿದರು. ಮತ್ತು ಕಾಲಕ್ರಮದಲ್ಲಿ ಇದನ್ನು ಹೆಂಗೆ ತೆಗೆದುಕೊಂಡು ಹೋದರು ಅಂದರೆ ಅದನ್ನು ದೇಶಕ್ಕೆ ವಿಸ್ತಾರ ಮಾಡಬೇಕು ಅಂತ ಪ್ರಯತ್ನ ಮಾಡಿದರು. ಆದರೆ ಅಣ್ಣಪ್ಪ ತುಂಬ ಜಾಗೃತ ದೇವರು ಅಂತ ಹೇಳಲ್ಪಡ್ತಾನೆ. ಸರಿಯಾದ ಸಂದರ್ಭದಲ್ಲಿ ಹೇಗೆ ಹೊಡೆತ ಕೊಟ್ಟಿದ್ದಾರೆ ಅಂತಂದರೆ ಅವರು ದೇಶಕ್ಕೆ ತೆಗೆದುಕೊಂಡು ಹೋಗಬೇಕು, ಇದನ್ನು ನ್ಯಾಷನಲ್ ಮೀಡಿಯಾಗಳಲ್ಲಿ ಸುದ್ದಿ ಮಾಡಿಸಬೇಕು ಅನ್ನುವಂಥ ಎಲ್ಲ ಪ್ರಯತ್ನ ಇತ್ತು. ಅದು ಸೋತೋಯ್ತು. ಜಿಹಾದಿಗಳ ಪರವಾಗಿ ಒಂದು ಕಡೆ ಬಂದರೆ ಇವತ್ತು SDPI ಎಂಟ್ರಿ ಆಗಿದೆ. ನೀವು ಮಾವೋವಾದಿಗಳ ಪರವಾಗಿ ನೋಡಿದ್ರೆ ಇದ್ರ ಹಿಂದೆ ಪೂರ್ತಿ ಲೆಫ್ಟಿಸ್ಟ್ಗಳು ನಿಂತ್ಕೊಂಡು ಅವರು ಕೆಲಸ ಮಾಡ್ತಿದ್ದಾರೆ. ಇನ್ನು ಇವ್ಯಾಂಜಲಿಸ್ಟ್ಗಳು ಇದರಲ್ಲಿ ಆರಂಭದಿಂದಲೂ ಡೇ 1ನಿಂದ ಒಡನಾಡಿಯ ಮೂಲಕವೇ ಸೇರ್ಕೊಂಡಿರೋದನ್ನು ನೋಡಿದರೆ ಮೂವರು ಸೇರಿಕೊಂಡು ಹಿಂದೂ ಧರ್ಮದ ಮೇಲೆ ಆಘಾತ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಷಡ್ಯಂತ್ರ ಡೆಫಿನೆಟ್ಲಿ ಇದರೊಳಗಿದೆ. ಆ ಷಡ್ಯಂತ್ರವನ್ನು ಬಯಲಿಗೆಳಿಲಿಕ್ಕೆ ಒಗ್ಗಟ್ಟಾಗಿ ನಿಲ್ಲಬೇಕಾಗಿದೆ. ನೆನ್ಪಿಟ್ಕೊಳ್ಳಿ, ಇದು ಬರೀ ಹಿಂದೂಗಳು ಮಾತ್ರ ಅಲ್ಲ, ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕು. ಯಾಕೆ ಅಂತಂದರೆ ಇವತ್ತು ಈ ಷಡ್ಯಂತ್ರ ಹಿಂದೂ ದೇವಸ್ಥಾನದ ವಿರುದ್ಧ ಆಗಿರೋದು, ನಾಳೆ ಈ ಷಡ್ಯಂತ್ರ ಕ್ರಿಶ್ಚಿಯನ್ರ ವಿರುದ್ಧವೂ ಆಗ್ಬೋದು, ನಾಳೆ ಈ ಷಡ್ಯಂತ್ರ ದೇಶವನ್ನು ಪ್ರೀತಿಸುವಂಥ ಮುಸಲ್ಮಾನರ ವಿರುದ್ಧವೂ ಆಗ್ಬೋದು. ಹೀಗಾಗಿ ಎಲ್ಲರೂ ಒಗ್ಗಟ್ಟಾಗಬೇಕಾದಂಥ ಅಗತ್ಯ ಇದೆ ಅಂತ ನನಗನ್ಸುತ್ತೆ. ಉದ್ದೇಶ ಇರೋದು ಅತ್ಯಂತ ಸ್ಪಷ್ಟವಾಗಿ ಯಾರಿಗೂ ನ್ಯಾಯ ಕೊಡಿಸಬೇಕು ಅನ್ನೋದಲ್ಲ, ಈ ಪೀಠವನ್ನು ಅವರಿಂದ ತ್ಯಾಗ ಮಾಡಿಸಬೇಕು ಮತ್ತು ಈ ದೇವಸ್ಥಾನವನ್ನು ಕಸಿದುಕೊಳ್ಬೇಕು ಅಥವಾ ಧರ್ಮಸ್ಥಳದ ಮೇಲಿರುವಂಥ ಶ್ರದ್ಧೆಯನ್ನು ತೆಗಿಬೇಕು ಎನ್ನುವಂಥ ಪ್ರಯತ್ನ. ನಿಮ್ಗೆ ಗೊತ್ತಿದೆ ಧರ್ಮಸ್ಥಳ ಎಷ್ಟು ಕೆಲಸ ಮಾಡ್ತಾ ಇದೆ ಅಂತಂದರೆ ಈ ರಾಜ್ಯದಲ್ಲಿ. ಬಹುಶಃ ನನಗನ್ಸುತ್ತೆ ಇದನ್ನು ಹೇಳಿದ್ರೆ ಅನೇಕರಿಗೆ ಆಶ್ಚರ್ಯ ಅನಿಸ್ಬೋದು, ಪ್ಯಾರಲಲ್ ಗೌರ್ಮೆಂಟ್. ಧರ್ಮಸ್ಥಳ ಕ್ಷೇತ್ರದ ಮೇಲೆ ನಿಯಂತ್ರಣ ಸಾಧಿಸಲು ಷಡ್ಯಂತ್ರ ರೂಪಿಸುವಂತಹ ಕೆಲಸ ಇದು. ಈ ರೀತಿಯ ಪ್ರಯತ್ನಗಳಾಗ್ತಾ ಇದೆ. ಅದರ ಹಿಂದೆ ನಾನಾ ರೀತಿಯ ಉದ್ದೇಶಗಳಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಚಕ್ರವರ್ತಿ ಸುಲಿಬೆಲೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದ ಮೇಲೆ ನಿಯಂತ್ರಣ ಸಾಧಿಸುವಂಥದ್ದೇ ಈ ಎಲ್ಲ ಪ್ರಯತ್ನಗಳ ಹಿಂದೆ ಇರುವಂತಹ ಮುಖ್ಯ ಉದ್ದೇಶ ಅನ್ನುವಂಥ ವಿಚಾರವನ್ನು ಚಕ್ರವರ್ತಿ ಸುಲಿಬೆಲೆ ಅವರು ಹೇಳಿದ್ದಾರೆ. ಧರ್ಮಪೀಠದಲ್ಲಿ ಏನೇನು ನಡಿಬೇಕು, ಆ ಕ್ಷೇತ್ರದಲ್ಲಿ ಏನೇನು ನಡೆಯುತ್ತೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನಾ ರೀತಿಯ ಚರ್ಚೆಗಳಾಗ್ತಾ ಇದೆ. ಈ ಮಧ್ಯೆ ಧರ್ಮಸ್ಥಳ ಕ್ಷೇತ್ರ ಇವರ ಕಣ್ಣಿಗೆ ಒತ್ತಿದೆ. ಹೀಗಾಗಿ ಆ ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಈ ರೀತಿಯ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥದ್ದು ಸುದ್ದಿಯನ್ನು ನೋಡೋಣ.
ಧರ್ಮಸ್ಥಳದ ಮೇಲೆ ನಿಯಂತ್ರಣ ಸಾಧಿಸಲು ಷಡ್ಯಂತ್ರ, ರಿಪಬ್ಲಿಕ್ ಕನ್ನಡಕ್ಕೆ ಚಕ್ರವರ್ತಿ ಸುಲಿಬೆಲೆ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮಾಧಿಕಾರಿಗಳನ್ನ ಪೀಠ ಬಿಡಿಸೋದಕ್ಕೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ. SIT ತನಿಖೆ ಮಾಡದೇ ಇದ್ದಿದ್ರೆ ಬುರುಡೆ ಕತೆ ಸತ್ಯವಾಗ್ತಾ ಇತ್ತು. ಸಾಕ್ಷ್ಯ ಇಲ್ಲದೆ ಆರೋಪ ಮಾಡೋರು ತನಿಖೆ ಆಗಬೇಕು. ಈ ಷಡ್ಯಂತ್ರದ ಹಿಂದಿರೋರನ್ನ ಹುಡುಕ್ಬೇಕು. ನಮ್ಮ ಧಾರ್ಮಿಕ ಕ್ಷೇತ್ರಗಳನ್ನು ಉಳಿಸ್ಕೋಬೇಕಾಗಿದೆ ಅಂತ ಶಿವಮೊಗ್ಗದಲ್ಲಿ ಚಿಂತಕ ಚಕ್ರವರ್ತಿ ಸುಲಿಬೆಲೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆ ಬುರುಡೆಗಳನ್ನು ತಗೊಂಡು ಬಂದು ಸೆನ್ಸೇಷನ್ ಕ್ರಿಯೇಟ್ ಮಾಡುವಂಥ ಪ್ರಯತ್ನ ಇದೆಯಲ್ಲ, ಅದು ಹೇಗೆ ಅಂತಂದರೆ ಸಮಾಜದಲ್ಲಿ ಎಲ್ಲರೂ ಗಾಬರಿ ಆಗಿಬಿಡಬೇಕು, ಏನೋ ನಡೆದುಬಿಟ್ಟಿದೆ ಇಲ್ಲಿ ಅನ್ನೋದನ್ನು ಅಂದ್ಕೊಳ್ಬೇಕು ಅನ್ನೋ ಥರ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿ ಧರ್ಮಸ್ಥಳದಿಂದ ಯಾರು ಅಲ್ಲಿನ ಧರ್ಮಾಧಿಕಾರಿಗಳಿದ್ದಾರೋ ಅವರು ಆ ಪೀಠವನ್ನು ಬಿಟ್ಟು ಹೋಗಬೇಕು, ಇಡೀ ಧರ್ಮಸ್ಥಳವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಭಾವಿಸುವಂಥ ಅನೇಕರು ಸೇರ್ಕೊಂಡು ಮಾಡಿದ ಷಡ್ಯಂತ್ರ ಇದು ಅಂತ ಎಂಥವನಿಗೂ ಗೊತ್ತಾಗ್ತಿತ್ತು. ಈಗ ಆ ಷಡ್ಯಂತ್ರ ಬೆಳಕಿಗೆ ಬಂದಿದೆ ಅಂತ ನನಗನ್ಸುತ್ತೆ. ನಾನು SITಗೆ ಧನ್ಯವಾದವನ್ನು ಅರ್ಪಿಸ್ತೀನಿ. ಬಹುಶಃ SITಗೆ ಇದನ್ನು ಕೊಡದೆ ಹೋಗಿದ್ದಿದ್ರೆ ನಾನು ಸಿದ್ದರಾಮಯ್ಯನವ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳಬೇಕು. ಯಾಕೆ ಅಂತಂದರೆ SITಗೆ ಏನಾದರೂ ಅವ್ರು ಕೊಡಲಿಲ್ಲ ಅಂದಿದ್ದರೆ ಈ ತಲೆಬುರುಡೆ ಕತೆ ಸತ್ಯ ಆಗ್ಬಿಟ್ಟಿರ್ತಿತ್ತು. ಈ ದೇಶದ ಜನ, ಈ ರಾಜ್ಯದ ಜನ ಅದನ್ನು ನಂಬ್ಕೊಂಡಿರ್ತಿದ್ರು. ಕೊಟ್ಟ ಮೇಲೆ ಗೊತ್ತಾಯಿತು ಇದು ಬೊಗಳೆಗಳ ಕಂತೆ ಹೊರತು ತಲೆಬುರುಡೆ ಇರಲಿಲ್ಲ ಅಂತ. ಸೊ ನನಗನ್ಸುತ್ತೆ ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು. ಮತ್ತು ಯಾರು ಈ ಥರದ ಆರೋಪಗಳನ್ನು ನಿರಾಧಾರವಾಗಿ ಮಾಡ್ತಿರ್ತಾರೋ ಅಂಥವ್ರುಗಳನ್ನು ವಿಚಾರಣೆಗೆ ಒಳಪಡಿಸಿ ಇವ್ರ ಹಿಂದೆ ಇರುವಂಥ ನಿಜವಾದ ಷಡ್ಯಂತ್ರ ಯಾವುದು, ಯಾರು ಅದನ್ನು ಸೂತ್ರಧಾರರು ಯಾರಿದ್ದಾರೆ ಅನ್ನೋದನ್ನು ಹುಡುಕಬೇಕು ಅಂತ ನನಗನ್ಸ. ಷಡ್ಯಂತ್ರ ಇಲ್ಲ ಅಂತ ಯಾರಿಗೂ ಅನ್ಸೋದಿಲ್ಲ. ನೀವು ಸುಮ್ಮನೆ ನೋಡಿದರೆ ಗೊತ್ತಾಗುತ್ತೆ. ಆರಂಭದಲ್ಲಿ ಸೌಜನ್ಯ ಪ್ರಕರಣ ಅಂತ ಕಳೆದ 10-12 ವರ್ಷಗಳ ಹಿಂದೆ ಅದು ಶುರುವಾಯಿತು. ಅದು ನಿಧಾನವಾಗಿ ಪಿಕಪ್ ತಗೊಳ್ತಾ ಅದನ್ನು ಧರ್ಮಸ್ಥಳದ ಸುತ್ತಮುತ್ತ, ಆನಂತರ ಉಡುಪಿ ಮತ್ತು ಮಂಗಳೂರಿನ ಭಾಗಕ್ಕೆ ಹಬ್ಬಿಸುವಂಥ ಪ್ರಯತ್ನ ಆಯಿತು. ರಾಜ್ಯದ ಎಲ್ಲೆಡೆಯೂ ಅದೇನು ಹೋಗಿರಲಿಲ್ಲ. ಅದಾದ ನಂತರ ನಿಧಾನವಾಗಿ ಮತ್ತೊಂದಷ್ಟು ಹೊಸಬರು ಅದಕ್ಕೆ ಎಂಟ್ರಿ ಆದರು. ಆ ಎಂಟ್ರಿ ಆದವರು ಅದನ್ನು ರಾಜ್ಯಕ್ಕೆ ವಿಸ್ತಾರ ಮಾಡಿದರು. ಮತ್ತು ಕಾಲಕ್ರಮದಲ್ಲಿ ಇದನ್ನು ಹೆಂಗೆ ತೆಗೆದುಕೊಂಡು ಹೋದರು ಅಂದರೆ ಅದನ್ನು ದೇಶಕ್ಕೆ ವಿಸ್ತಾರ ಮಾಡಬೇಕು ಅಂತ ಪ್ರಯತ್ನ ಮಾಡಿದರು. ಆದರೆ ಅಣ್ಣಪ್ಪ ತುಂಬ ಜಾಗೃತ ದೇವರು ಅಂತ ಹೇಳಲ್ಪಡ್ತಾನೆ. ಸರಿಯಾದ ಸಂದರ್ಭದಲ್ಲಿ ಹೇಗೆ ಹೊಡೆತ ಕೊಟ್ಟಿದ್ದಾರೆ ಅಂತಂದರೆ ಅವರು ದೇಶಕ್ಕೆ ತೆಗೆದುಕೊಂಡು ಹೋಗಬೇಕು, ಇದನ್ನು ನ್ಯಾಷನಲ್ ಮೀಡಿಯಾಗಳಲ್ಲಿ ಸುದ್ದಿ ಮಾಡಿಸಬೇಕು ಅನ್ನುವಂಥ ಎಲ್ಲ ಪ್ರಯತ್ನ ಇತ್ತು. ಅದು ಸೋತೋಯ್ತು. ಜಿಹಾದಿಗಳ ಪರವಾಗಿ ಒಂದು ಕಡೆ ಬಂದರೆ ಇವತ್ತು SDPI ಎಂಟ್ರಿ ಆಗಿದೆ. ನೀವು ಮಾವೋವಾದಿಗಳ ಪರವಾಗಿ ನೋಡಿದ್ರೆ ಇದ್ರ ಹಿಂದೆ ಪೂರ್ತಿ ಲೆಫ್ಟಿಸ್ಟ್ಗಳು ನಿಂತ್ಕೊಂಡು ಅವರು ಕೆಲಸ ಮಾಡ್ತಿದ್ದಾರೆ. ಇನ್ನು ಇವ್ಯಾಂಜಲಿಸ್ಟ್ಗಳು ಇದರಲ್ಲಿ ಆರಂಭದಿಂದಲೂ ಡೇ 1ನಿಂದ ಒಡನಾಡಿಯ ಮೂಲಕವೇ ಸೇರ್ಕೊಂಡಿರೋದನ್ನು ನೋಡಿದರೆ ಮೂವರು ಸೇರಿಕೊಂಡು ಹಿಂದೂ ಧರ್ಮದ ಮೇಲೆ ಆಘಾತ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಷಡ್ಯಂತ್ರ ಡೆಫಿನೆಟ್ಲಿ ಇದರೊಳಗಿದೆ. ಆ ಷಡ್ಯಂತ್ರವನ್ನು ಬಯಲಿಗೆಳಿಲಿಕ್ಕೆ ಒಗ್ಗಟ್ಟಾಗಿ ನಿಲ್ಲಬೇಕಾಗಿದೆ. ನೆನ್ಪಿಟ್ಕೊಳ್ಳಿ, ಇದು ಬರೀ ಹಿಂದೂಗಳು ಮಾತ್ರ ಅಲ್ಲ, ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕು. ಯಾಕೆ ಅಂತಂದರೆ ಇವತ್ತು ಈ ಷಡ್ಯಂತ್ರ ಹಿಂದೂ ದೇವಸ್ಥಾನದ ವಿರುದ್ಧ ಆಗಿರೋದು, ನಾಳೆ ಈ ಷಡ್ಯಂತ್ರ ಕ್ರಿಶ್ಚಿಯನ್ರ ವಿರುದ್ಧವೂ ಆಗ್ಬೋದು, ನಾಳೆ ಈ ಷಡ್ಯಂತ್ರ ದೇಶವನ್ನು ಪ್ರೀತಿಸುವಂಥ ಮುಸಲ್ಮಾನರ ವಿರುದ್ಧವೂ ಆಗ್ಬೋದು. ಹೀಗಾಗಿ ಎಲ್ಲರೂ ಒಗ್ಗಟ್ಟಾಗಬೇಕಾದಂಥ ಅಗತ್ಯ ಇದೆ ಅಂತ ನನಗನ್ಸುತ್ತೆ. ಉದ್ದೇಶ ಇರೋದು ಅತ್ಯಂತ ಸ್ಪಷ್ಟವಾಗಿ ಯಾರಿಗೂ ನ್ಯಾಯ ಕೊಡಿಸಬೇಕು ಅನ್ನೋದಲ್ಲ, ಈ ಪೀಠವನ್ನು ಅವರಿಂದ ತ್ಯಾಗ ಮಾಡಿಸಬೇಕು ಮತ್ತು ಈ ದೇವಸ್ಥಾನವನ್ನು ಕಸಿದುಕೊಳ್ಬೇಕು ಅಥವಾ ಧರ್ಮಸ್ಥಳದ ಮೇಲಿರುವಂಥ ಶ್ರದ್ಧೆಯನ್ನ ತೆಗಿಬೇಕು ಎನ್ನುವಂಥ ಪ್ರಯತ್ನ. ನಿಮ್ಗೆ ಗೊತ್ತಿದೆ ಧರ್ಮಸ್ಥಳ ಎಷ್ಟು ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಈ ರಾಜ್ಯದಲ್ಲಿ ಬಹುಶಃ ನನಗನ್ಸುತ್ತೆ ಇದನ್ನು ಹೇಳಿದ್ರೆ ಅನೇಕರಿಗೆ ಆಶ್ಚರ್ಯ ಅನ್ಸ್ಬೋದು, ಪ್ಯಾರಲಲ್ ಗೌರ್ಮೆಂಟ್ ತರ ಕೆಲಸ ಮಾಡುತ್ತೆ. ಧರ್ಮಸ್ಥಳ ಕ್ಷೇತ್ರದ ಮೇಲೆ ನಿಯಂತ್ರಣ ಸಾಧಿಸಲು ಷಡ್ಯಂತ್ರ ರೂಪಿಸುವಂತಹ ಕೆಲಸ ಇದು. ಈ ರೀತಿಯ ಪ್ರಯತ್ನಗಳಾಗ್ತಾ ಇದೆ. ಅದರ ಹಿಂದೆ ನಾನಾ ರೀತಿಯ ಉದ್ದೇಶಗಳಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಚಕ್ರವರ್ತಿ ಸುಲಿಬೆಲೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದ ಮೇಲೆ ನಿಯಂತ್ರಣ ಸಾಧಿಸುವಂಥದ್ದೇ ಈ ಎಲ್ಲ ಪ್ರಯತ್ನಗಳ ಹಿಂದೆ ಇರುವಂತಹ ಮುಖ್ಯ ಉದ್ದೇಶ ಅನ್ನುವಂಥ ವಿಚಾರವನ್ನು ಚಕ್ರವರ್ತಿ ಸುಲಿಬೆಲೆ ಅವರು ಹೇಳಿದ್ದಾರೆ. ಧರ್ಮಪೀಠದಲ್ಲಿ ಏನೇನು ನಡಿಬೇಕು, ಆ ಕ್ಷೇತ್ರದಲ್ಲಿ ಏನೇನು ನಡೆಯುತ್ತೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನಾ ರೀತಿಯ ಚರ್ಚೆಗಳಾಗ್ತಾ ಇದೆ. ಈ ಮಧ್ಯೆ ಧರ್ಮಸ್ಥಳ ಕ್ಷೇತ್ರ ಇವರ ಕಣ್ಣಿಗೆ ಒತ್ತಿದೆ. ಹೀಗಾಗಿ ಆ ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಈ ರೀತಿಯ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥದ್ದು ಸುದ್ದಿಯನ್ನು ನೋಡೋಣ. ಧರ್ಮಸ್ಥಳದ ಮೇಲೆ ನಿಯಂತ್ರಣ ಸಾಧಿಸಲು ಷಡ್ಯಂತ್ರ, ರಿಪಬ್ಲಿಕ್ ಕನ್ನಡಕ್ಕೆ ಚಕ್ರವರ್ತಿ ಸುಲಿಬೆಲೆ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮಾಧಿಕಾರಿಗಳನ್ನ ಪೀಠ ಬಿಡಿಸೋದಕ್ಕೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ. SIT ತನಿಖೆ ಮಾಡದೇ ಇದ್ದಿದ್ರೆ ಬುರುಡೆ ಕತೆ ಸತ್ಯವಾಗ್ತಾ ಇತ್ತು. ಸಾಕ್ಷ್ಯ ಇಲ್ಲದೆ ಆರೋಪ ಮಾಡೋರು ತನಿಖೆ ಆಗಬೇಕು. ಈ ಷಡ್ಯಂತ್ರದ ಹಿಂದಿರೋರನ್ನ ಹುಡುಕ್ಬೇಕು. ನಮ್ಮ ಧಾರ್ಮಿಕ ಕ್ಷೇತ್ರಗಳನ್ನು ಉಳಿಸ್ಕೋಬೇಕಾಗಿದೆ ಅಂತ ಶಿವಮೊಗ್ಗದಲ್ಲಿ ಚಿಂತಕ ಚಕ್ರವರ್ತಿ ಸುಲಿಬೆಲೆ ಅವರು ಹೇಳಿಕೆ ಕೊಟ್ಟಿದ್ದಾರೆ.
ಆ ಬುರುಡೆಗಳನ್ನು ತಗೊಂಡು ಬಂದು ಸೆನ್ಸೇಷನ್ ಕ್ರಿಯೇಟ್ ಮಾಡುವಂಥ ಪ್ರಯತ್ನ ಇದೆಯಲ್ಲ, ಅದು ಹೇಗೆ ಅಂತಂದರೆ ಸಮಾಜದಲ್ಲಿ ಎಲ್ಲರೂ ಗಾಬರಿ ಆಗಿಬಿಡಬೇಕು, ಏನೋ ನಡೆದುಬಿಟ್ಟಿದೆ ಇಲ್ಲಿ ಅನ್ನೋದನ್ನು ಅಂದ್ಕೊಳ್ಬೇಕು ಅನ್ನೋ ಥರ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿ ಧರ್ಮಸ್ಥಳದಿಂದ ಯಾರು ಅಲ್ಲಿನ ಧರ್ಮಾಧಿಕಾರಿಗಳಿದ್ದಾರೋ ಅವರು ಆ ಪೀಠವನ್ನು ಬಿಟ್ಟು ಹೋಗಬೇಕು, ಇಡೀ ಧರ್ಮಸ್ಥಳವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಭಾವಿಸುವಂಥ ಅನೇಕರು ಸೇರ್ಕೊಂಡು ಮಾಡಿದ ಷಡ್ಯಂತ್ರ ಇದು ಅಂತ ಎಂಥವನಿಗೂ ಗೊತ್ತಾಗ್ತಿತ್ತು. ಈಗ ಆ ಷಡ್ಯಂತ್ರ ಬೆಳಕಿಗೆ ಬಂದಿದೆ ಅಂತ ನನಗನ್ಸುತ್ತೆ. ನಾನು SITಗೆ ಧನ್ಯವಾದವನ್ನು ಅರ್ಪಿಸ್ತೀನಿ. ಬಹುಶಃ SITಗೆ ಇದನ್ನು ಕೊಡದೆ ಹೋಗಿದ್ದಿದ್ರೆ ನಾನು ಸಿದ್ದರಾಮಯ್ಯನವ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳಬೇಕು. ಯಾಕೆ ಅಂತಂದರೆ SITಗೆ ಏನಾದರೂ ಅವ್ರು ಕೊಡಲಿಲ್ಲ ಅಂದಿದ್ದರೆ ಈ ತಲೆಬುರುಡೆ ಕತೆ ಸತ್ಯ ಆಗ್ಬಿಟ್ಟಿರ್ತಿತ್ತು. ಈ ದೇಶದ ಜನ, ಈ ರಾಜ್ಯದ ಜನ ಅದನ್ನು ನಂಬ್ಕೊಂಡಿರ್ತಿದ್ರು. ಕೊಟ್ಮೇಲೆ ಗೊತ್ತಾಯಿತು ಇದು ಬೊಗಳೆಗಳ ಕಂತೆ ಹೊರತು ತಲೆಬುರುಡೆ ಇರಲಿಲ್ಲ ಅಂತ. ಸೊ ನನಗನ್ಸುತ್ತೆ ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು. ಮತ್ತು ಯಾರು ಈ ಥರದ ಆರೋಪಗಳನ್ನು ನಿರಾಧಾರವಾಗಿ ಮಾಡ್ತಿರ್ತಾರೋ ಅಂಥವ್ರುಗಳನ್ನು ವಿಚಾರಣೆಗೆ ಒಳಪಡಿಸಿ ಇವ್ರ ಹಿಂದೆ ಇರುವಂಥ ನಿಜವಾದ ಷಡ್ಯಂತ್ರ ಯಾವುದು, ಯಾರು ಅದನ್ನು ಸೂತ್ರಧಾರರು ಯಾರಿದ್ದಾರೆ ಅನ್ನೋದನ್ನು ಹುಡುಕಬೇಕು ಅಂತ ನನಗನ್ಸ. ಷಡ್ಯಂತ್ರ ಇಲ್ಲ ಅಂತ ಯಾರಿಗೂ ಅನ್ಸೋದಿಲ್ಲ. ನೀವು ಸುಮ್ಮನೆ ನೋಡಿದರೆ ಗೊತ್ತಾಗುತ್ತೆ. ಆರಂಭದಲ್ಲಿ ಸೌಜನ್ಯ ಪ್ರಕರಣ ಅಂತ ಕಳೆದ 10-12 ವರ್ಷಗಳ ಹಿಂದೆ ಅದು ಶುರುವಾಯಿತು. ಅದು ನಿಧಾನವಾಗಿ ಪಿಕಪ್ ತಗೊಳ್ತಾ ಅದನ್ನು ಧರ್ಮಸ್ಥಳದ ಸುತ್ತಮುತ್ತ, ಆನಂತರ ಉಡುಪಿ ಮತ್ತು ಮಂಗಳೂರಿನ ಭಾಗಕ್ಕೆ ಹಬ್ಬಿಸುವಂಥ ಪ್ರಯತ್ನ ಆಯಿತು. ರಾಜ್ಯದ ಎಲ್ಲೆಡೆಯೂ ಅದೇನು ಹೋಗಿರಲಿಲ್ಲ. ಅದಾದ ನಂತರ ನಿಧಾನವಾಗಿ ಮತ್ತೊಂದಷ್ಟು ಹೊಸಬರು ಅದಕ್ಕೆ ಎಂಟ್ರಿ ಆದರು. ಆ ಎಂಟ್ರಿ ಆದವರು ಅದನ್ನು ರಾಜ್ಯಕ್ಕೆ ವಿಸ್ತಾರ ಮಾಡಿದರು. ಮತ್ತು ಕಾಲಕ್ರಮದಲ್ಲಿ ಇದನ್ನು ಹೆಂಗೆ ತೆಗೆದುಕೊಂಡು ಹೋದರು ಅಂದರೆ ಅದನ್ನು ದೇಶಕ್ಕೆ ವಿಸ್ತಾರ ಮಾಡಬೇಕು ಅಂತ ಪ್ರಯತ್ನ ಮಾಡಿದರು. ಆದರೆ ಅಣ್ಣಪ್ಪ ತುಂಬ ಜಾಗೃತ ದೇವರು ಅಂತ ಹೇಳಲ್ಪಡ್ತಾನೆ. ಸರಿಯಾದ ಸಂದರ್ಭದಲ್ಲಿ ಹೇಗೆ ಹೊಡೆತ ಕೊಟ್ಟಿದ್ದಾರೆ ಅಂತಂದರೆ ಅವರು ದೇಶಕ್ಕೆ ತೆಗೆದುಕೊಂಡು ಹೋಗಬೇಕು, ಇದನ್ನು ನ್ಯಾಷನಲ್ ಮೀಡಿಯಾಗಳಲ್ಲಿ ಸುದ್ದಿ ಮಾಡಿಸಬೇಕು ಅನ್ನುವಂಥ ಎಲ್ಲ ಪ್ರಯತ್ನ ಇತ್ತು. ಅದು ಸೋತೋಯ್ತು. ಜಿಹಾದಿಗಳ ಪರವಾಗಿ ಒಂದು ಕಡೆ ಬಂದರೆ ಇವತ್ತು SDPI ಎಂಟ್ರಿ ಆಗಿದೆ. ನೀವು ಮಾವೋವಾದಿಗಳ ಪರವಾಗಿ ನೋಡಿದ್ರೆ ಇದ್ರ ಹಿಂದೆ ಪೂರ್ತಿ ಲೆಫ್ಟಿಸ್ಟ್ಗಳು ನಿಂತ್ಕೊಂಡು ಅವ್ರು ಕೆಲಸ ಮಾಡ್ತಿದ್ದಾರೆ. ಇನ್ನು ಇವ್ಯಾಂಜಲಿಸ್ಟ್ಗಳು ಇದರಲ್ಲಿ ಆರಂಭದಿಂದಲೂ ಡೇ 1ನಿಂದ ಒಡನಾಡಿಯ ಮೂಲಕವೇ ಸೇರ್ಕೊಂಡಿರೋದನ್ನು ನೋಡಿದರೆ ಮೂವರು ಸೇರಿಕೊಂಡು ಹಿಂದೂ ಧರ್ಮದ ಮೇಲೆ ಆಘಾತ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಷಡ್ಯಂತ್ರ ಡೆಫಿನೆಟ್ಲಿ ಇದರೊಳಗಿದೆ. ಆ ಷಡ್ಯಂತ್ರವನ್ನು ಬಯಲಿಗೆಳಿಲಿಕ್ಕೆ ಒಗ್ಗಟ್ಟಾಗಿ ನಿಲ್ಲಬೇಕಾಗಿದೆ. ನೆನ್ಪಿಟ್ಕೊಳ್ಳಿ, ಇದು ಬರೀ ಹಿಂದೂಗಳು ಮಾತ್ರ ಅಲ್ಲ, ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕು. ಯಾಕೆ ಅಂತಂದರೆ ಇವತ್ತು ಈ ಷಡ್ಯಂತ್ರ ಹಿಂದೂ ದೇವಸ್ಥಾನದ ವಿರುದ್ಧ ಆಗಿರೋದು, ನಾಳೆ ಈ ಷಡ್ಯಂತ್ರ ಕ್ರಿಶ್ಚಿಯನ್ರ ವಿರುದ್ಧವೂ ಆಗ್ಬೋದು, ನಾಳೆ ಈ ಷಡ್ಯಂತ್ರ ದೇಶವನ್ನು ಪ್ರೀತಿಸುವಂಥ ಮುಸಲ್ಮಾನರ ವಿರುದ್ಧವೂ ಆಗ್ಬೋದು. ಹೀಗಾಗಿ ಎಲ್ಲರೂ ಒಗ್ಗಟ್ಟಾಗಬೇಕಾದಂಥ ಅಗತ್ಯ ಇದೆ ಅಂತ ನನಗನ್ಸುತ್ತೆ. ಉದ್ದೇಶ ಇರೋದು ಅತ್ಯಂತ ಸ್ಪಷ್ಟವಾಗಿ ಯಾರಿಗೋ ನ್ಯಾಯ ಕೊಡಿಸಬೇಕು ಅನ್ನೋದಲ್ಲ, ಈ ಪೀಠವನ್ನು ಅವರಿಂದ ತ್ಯಾಗ ಮಾಡಿಸಬೇಕು ಮತ್ತು ಈ ದೇವಸ್ಥಾನವನ್ನು ಕಸಿದುಕೊಳ್ಬೇಕು ಅಥವಾ ಧರ್ಮಸ್ಥಳದ ಮೇಲಿರುವಂಥ ಶ್ರದ್ಧೆಯನ್ನು ತೆಗಿಬೇಕು ಎನ್ನುವಂಥ ಪ್ರಯತ್ನ. ನಿಮ್ಗೆ ಗೊತ್ತಿದೆ ಧರ್ಮಸ್ಥಳ ಎಷ್ಟು ಕೆಲಸ ಮಾಡ್ತಾ ಇದೆ ಅಂತಂದರೆ ಈ ರಾಜ್ಯದಲ್ಲಿ ಬಹುಶಃ ನನಗನ್ಸುತ್ತೆ ಇದನ್ನು ಹೇಳಿದ್ರೆ ಅನೇಕರಿಗೆ ಆಶ್ಚರ್ಯ ಅನಿಸ್ಬೋದು, ಪ್ಯಾರಲಲ್ ಗೌರ್ಮೆಂಟ್ ಥರ